ಓ ಅರವಿಂದ್ ಇಲ್ಲೇ ಅದಾನ. ಹೆಂಗಾರ ಮಾಡಿ ನಾನು ನನ್ನ ಗಂಡ ಡೈವರ್ಸ್ ಕೊಡಕತ್ತೀನಿ ಅಂತಂದಟ್ಟು ಹೇಳ್ಬಿಡ್ಲಾ? ಮಾಡಬೇಡ, ಈಗ ಬೇಡ, ಸಸ್ಪೆನ್ಸ್ ಇಡೋಣ. ಅಲ್ಲಿವರೆಗೂ ಕ್ಲೋಸ್ ಆಗಿ ಮೂವ್ಮೆಂಟ್ ಮಾಡ್ಕೊಂಡು ಹಂಗೆ ಆತನ ಜೊತೆಗಿದ್ದು ಲಾಸ್ಟಿಗೆ ಒಂದು ದಿವಸ ಸರ್ಪ್ರೈಸಾಗಿ ಹಿಂಗೆ ಡೈವರ್ಸ್ ಪೇಪರ್ ತೋರಿಸಿ ನಾನೇನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ರಾಯ್ತು. ಎಲ್ಲ ಸರಿಯಾಗಿ ಮೆಟೀರಿಯಲ್ ರೆಡಿ ಆಗತ್ತೈತೆ ಹೋದಿಲ್ಲ? ಹ್ಞೂನಪ್ಪ ಮಾರಾಯ, ಎಲ್ಲ ಪ್ರಾಡಕ್ಟು ಎಲ್ಲವನ್ನು ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ರೆಡಿ ಆಗ್ತೈತಿ. ಎಲ್ಲ ಫಾರಿನಿಗೆ ಹೊಂಟವು, ನಮ್ಮ ಇಂಡಿಯಾದಾಗ ಹೊಂಟವು, ಎಲ್ಲ ಏನೇನು ಯಾವ್ದು ಹೆಂಗೆ ಎಲ್ಲಿ ಕಳಿಸ್ಬೇಕು ಎಲ್ಲ ರೆಡಿ ಆಗ್ತೈತಿ. ನೀನು ಯಾವ ಚಿಂತೆನೂ ಮಾಡಬೇಡ. ಅರವಿಂದ್, ಓ ಮೀನಾ, ಯಾವಾಗ ಬಂದಿ? ಅಂದಂಗೆ ನಿಮ್ಮ ಯಜಮಾನ್ರಿಗೆ ಕಾಣಿಸ್ಕೊಂಡ್ರು? ಅದಾ ಅವ್ರು ಇವಾಗಂತ್ರ ಬರಲ್ಲ ಅನ್ಸುತ್ತೆ, ನಾನೇ ಬರ್ತೀನಿ. ಯಾಕೆ, ಹುಷಾರದಾರ ಇಲ್ಲ? ಸರಿಯಪ್ಪ, ನೀವಿಬ್ರು ಮಾತಾಡ್ರಿ, ನಾನು ಸ್ವಲ್ಪ ಕೆಲಸ ಐತೆ, ನಾ ಹೋಗ್ತೀನಿ. ಇಲ್ಲ, ಹುಷಾರಾಗಿದ್ರೆ ನಾನೇ ಬೇಡಂದೆ, ಇನ್ಮೇಲೆ ನಾನು ಒಬ್ಬಕ್ಕೆ ಬರ್ತೀನಿ ಅಂತ ಹೇಳಿ ನಾನು ಬರ್ತೀನಿ. ಅವ್ರು ಬರಲ್ಲ, ಅವ್ರ ಬಗ್ಗೆ ಚಿಂತೆ ಮಾಡಬೇಡ ಇನ್ಮೇಲೆ ನೀನು. ಯಾಕೆ ಅವ್ರ ಅಪ್ಪರ್ದು ಕೇಸ್ ನಡಾಕಿತ್ತು, ರೊಕ್ಕ ಬೇಕಿತ್ತು, ಪ್ರಾಬ್ಲಮ್ಮು ಅಂತನ ಇಲ್ಲಿ ಕೆಲಸ ಮಾಡಕ್ಕೆ ಅದೀನಿ ಅಂದಿದ್ರು. ಮತ್ತೇನು ಕೇಸ್ ಏನಾರ ಡಿಕ್ಲೇರ್ ಆಯ್ತಾ? ಹಂಗೇನೇನಿಲ್ಲ, ಸುಮ್ಮನೆ ಹಾಗೆ ಹೋಗಿ ಬಿಡಪ್ಪ, ಆ ವಿಚಾರ ಬಿಡು. ಈಗ ನಾನು ಕೊಟ್ಟ ನೀವು ಮಾತಾಡಕ್ಕೆ ಬರ್ತಿಲ್ಲ. ಬಾ, ಪಾರ್ಕಿಗೆ ಹೋಗಿ ಮಾತಾಡ್ಕೊಂಡು ಕುಂದ್ರಮ್ಮ. ಸರಿ ಬಾ, ಹೋಗೋಣ. ಕೆಲವು ದಿನಗಳ ನಂತರ ಅರವಿಂದ್ಗ ಈ ನನ್ನ ಡೈವರ್ಸ್ ಅಂತೂ ಡಿಕ್ಲೇರ್ ಆಯ್ತು. ಡೈವರ್ಸಿಂದು ಪೇಪರ್ ತೊಗೊಂಡು ಅರವಿಂದ ಕೊಟ್ಟೆ. ಅರವಿಂದ್, ನಾನು ನನ್ನ ಗಂಡಲಿಂದ ಡೈವರ್ಸ್ ತೊಗೊಂಡಿನಿ. ನೀನು ಇಷ್ಟು ವರ್ಷ ನನಗೋಸ್ಕರ ಕಾದು ಮದುವೆ ಆಗಲಾರ್ದಂಗೆ ಅದೆಯಲ್ಲ, ಇವಾಗ ನಾನು ನಿನ್ನ ಹತ್ರ ಬಂದೀನಿ. ನಾನು ನೀನು ಇಬ್ಬರು ಹೊಸ ಜೀವನ ಕಟ್ಕೊಂಡು, ಹೊಸ ಮದುವೆ ಮಾಡಿಕೊಂಡು, ಹೊಸ ದಂಪತಿಗಳಾಗಿ ಹೊಸ ಜೀವನ ಮಾಡೋಣ ಅಂತೇಳಿ ಆತನ ಜೀವನದಾಗ ನಾನು ಎಂಟ್ರಿ ಕೊಟ್ಬಿಡ್ತೀನಿ. ವಾವ್, ನನ್ನ ಈ ಸರ್ಪ್ರೈಸಿಂದ ಅದು ಎಷ್ಟು ಖುಷಿ ಆಗುತ್ತೆ ಏನೋ. ಆ ಖುಷಿ ನೋಡ್ಬೇಕು ನನ್ನ ಮಕ್ಕಳೊಳಗೆ. ತಡಿ, ಅರವಿಂದ್. ಓ ಮೀನಾ, ಬಂದೆ. ಏನು ಪೇಪರ್ ಹಿಡ್ಕೊಂಬಂದು ಭಾಳ ಖುಷಿ ಅಂತ ಅದೆಯಲ್ಲ, ಏನು ಇವತ್ತು ವಿಶೇಷ? ವಿಶೇಷನೇ, ನಮ್ಮಿಬ್ಬರಿಗೂ ಸೇರಿನೇ ಇವತ್ತು ವಿಶೇಷ. ತಗೋ ಇದನ್ನು. ಏನಿದು? ಡೈವರ್ಸ್ ಪೇಪರಾ? ಏನು, ನಿನ್ನ ಗಂಡ ಡೈವರ್ಸ್ ಕೊಟ್ಟಿಯಾ? ಯಾಕೆ ನೀನು ನಿನ್ನ ಗಂಡ ಡೈವರ್ಸ್ ಕೊಟ್ಟಿ? ಅದೇನಂದ್ರೆ, ಯಾಕೆ ಕೊಟ್ಟಿನಂದ್ರೆ ನಿನಗೆ ಭಾಳ ಖುಷಿ ಆಗುತ್ತೆ ಅದನ್ನು ಕೇಳಿದ್ರೆ. ಎದುರು ಸಲ ಕೊಟ್ಟಿನಂದ್ರೆ. ಅರವಿಂದ್. ಓ ಮೀನಾ, ನೀನು ಯಾವಾಗ ಬಂದಿ? ಅದು ನೀನು ನನ್ನ ಕಾಲೇಜ್ ಫ್ರೆಂಡ್ ರೇಖಾ ಅಲ್ಲ, ನನ್ನ ರೂಮ್ಮೇಟ್. ನೀನೇನಿಲ್ಲಿ? ಓಹ್ ಮೀನಾ, ನಾನು ನಿನಗೆ ಹೇಳೋದ ಮರ್ತ್ಬಿಟ್ಟಿದ್ನಲ್ಲ. ನನಗೂ ಈಕಿಗೂ ರೇಖಾಗೂ ಎಂಗೇಜ್ಮೆಂಟ್ ಆಗೈತಿ. ಇನ್ನೊಂದು ಸ್ವಲ್ಪ ದಿನದಾಗ ಮದುವೆ ಫಿಕ್ಸ್ ಮಾಡಿವಿ. ಅರವಿಂದ್, ಏನು ಹೇಳಕತ್ತಿ ನೀನು? ಅಲ್ಲ, ಕರೆವಾ ಇದು? ಹಾಂ ಮೀನಾ, ಕರೆವು. ಅಲ್ಲ, ಇದ್ರೊಳಗೆ ಏನಾದರೂ ತಮಾಷೆ ಮಾಡೋಕ್ಕಾಗತ್ತಾ? ಇಲ್ವಲ್ಲ, ನಾನು ಆಕೆ ನಿಜವಾಗೂ ಮದುವೆ ಮಾಡ್ಕೊಳಕತ್ತೀನಿ. ತಗೋ, ಅಂದಾಗ ನೀನು ಹೇಳಿಲ್ಲ, ಯಾಕೆ ನಿನ್ನ ಗಂಡ ಡೈವರ್ಸ್ ಕೊಡಕತ್ತಿದ್ದಿ? ಮೀನಾ, ನಿನ್ನ ಗಂಡ ಡೈವರ್ಸ್ ಕೊಡಕತ್ತೀಯಾ? ಯಾಕೆ? ಅರವಿಂದ್ ಹೇಳ್ದ ಮದುವೆ ಆಗೈತಿ, ಹಿಂಗೆ ಮಿನಿಸ್ಟರ್ ಮಗನ ಕೊಟ್ಟಾಗ ಮಗು ಐತೆ, ಸುಖವಾಗಿ ಇಬ್ರು ಚಂದಾಗದಾರ ಈಗ ಅಂತಂದು ನಿಮ್ದು ಬಗ್ಗೆ, ಆಮೇಲೆ ನಡಕ್ ಪ್ರಾಬ್ಲಮ್ ಆಗಿದ್ದು ಎಲ್ಲ ಫೋನ್ ನನಗೆ ಹೇಳಿದ್ದ. ಎಲ್ಲ ಚಲೋ ಇದ್ದು, ಯಾಕೆ ಡೈವರ್ಸ್ ಕೊಡಕತ್ತಿದ್ದಿ? ಅದು ಏನಂದ್ರೆ, ಅಲ್ಲ ಅರವಿಂದ್, ನೀನು ಅಂತಿದ್ದೆಲ್ಲ ಮಾತಿಗೊಮ್ಮೆ ನಿನ್ನಂತಕ್ಕೆ ಇರಬೇಕು, ನಿನ್ನಂಗೆ ಇದ್ರೆ ನಾನು ಮಾಡ್ಕೋತೀನಿ, ನಿನ್ನಂಗೆ ಇರಬೇಕು, ನಿನ್ನ ಇಷ್ಟ ಹಂಗಿಂಗೆ ಅಂತ ನಂದಿದ್ದಿ. ಮತ್ತು ಈಗಿದ್ರೆ ಸಡನ್ನಾಗಿ ಈ ರೇಖಾನ್ ಮದುವೆ ಹಿಂಗಂತೀಯಲ್ಲ, ಏನು ತಿಳಿಯವಲ್ತಪ್ಪ. ಹಾಂ ಮೀನಾ, ಮತ್ತು ನಿನ್ನಂಗೆ ಅಂದರೆ ನಮ್ಮ ಊರು ಹುಡುಗಿ, ಆಮೇಲೆ ನನ್ನ ಕಷ್ಟಕ್ಕೆ ಅವಾಗ ಆಗಿದ್ಲು. ನಾನು ಜೈಲಿನಾಗೆಲ್ಲ ಇದ್ದಾಗ ನೀನು ಹಾಕಿದ್ದೆಲ್ಲ ಜೈಲಿಗೆ, ಅವಾಗೆಲ್ಲ ನಾನು ಬಿಡಿಸ್ಕೊಂಬಂದ್ಲು. ನಾನು ಪ್ರತಿಯೊಂದು ಕಷ್ಟಕ್ಕೂ ನನ್ನ ಜೊತೆಗೆ ಆಸರವಾಗಿ ನಿಂತಿದ್ಲು. ಆಮೇಲೆ ಎಷ್ಟು ತಾಳ್ಮೆ ಗುಣ ಐತಿ, ಎಷ್ಟು ಒಳ್ಳೆ ಗುಣ ಐತಿ. ಆಕೆ ಹತ್ರ ಸೊಕ್ಕು ಇಂಥವು ಯಾವುದೂ ಇಲ್ಲ. ಆಕೆ ನನಗೆ ನಿನಕ್ಕಿಂತ ಹೆಚ್ಚು ಒಳ್ಳೆಕಿ. ಆಮೇಲೆ ನನಗೇನೋ ಒಂಥರ ನನಗೆ ಕರೆಕ್ಟ್ ಸೂಟೇಬಲ್. ಯಾವ ಸೊಕ್ಕು, ಗರ್ವ, ಅಹಂಕಾರ, ಶ್ರೀಮಂತಿಕೆ ಇಂಥವು ಯಾವುದ್ಯಾವುದೂ ಇಲ್ಲ ಆಕೆ ಹತ್ರ. ಒಳ್ಳೆ ಗುಣ ಐತಲ್ಲ, ಅದಕ್ಕೆ ನಾನು ಆಕಿನೇ ಇಷ್ಟಪಟ್ಟೆ. ಅದಕ್ಕೆ ಆಕಿನಂಗೆ ನನಗೆ ಯಾರೂ ಸಿಗಲ್ಲ ಅಂತ ಅನಿಸ್ತು. ನಾನು ಅದಕ್ಕೆ ಇಂಡಿಯಾಕ್ಕೆ ಬಂದಮೇಲೆ ಆಕಿನೇ ಫಸ್ಟ್ ಮೀಟ್ ಆಗಿ ಆಕಿ ಸಲುವಾಗಿ ನಾನು ಅಂದ್ಕೊಂಡೆ ಈ ಮದುವೆ ಆದ್ರೆ ಈಕಿನೇ ಅಂತಂದು. ಆ ಪ್ರಕಾರನೇ ಅದ್ರಾಗ ನನ್ನ ದೋಸ್ತ ಭಾಳ ನನಗೆ ಹೆಲ್ಪ್ ಮಾಡಿದೆ. ಅದಕ್ಕೆ ನನ್ಗೆ ಗೊತ್ತಾಯ್ತು ಯಾವುದು ನನಗೆ ಸರಿಯಾಗಿ ಜೋಡಿ ಅಂತ. ನನ್ನ ದೋಸ್ತ ಹೇಳ್ಕೊಟ್ಮೇಲೆ ಆರಿಸ್ಕೊಂಡದ್ದು ನಾನು ಕರೆಕ್ಟ್ ಐತಿ. ನಿನಗೂ ಅನಿಸ್ತೋದಿಲ್ಲ ನಮ್ಮಿಬ್ಬರು ಜೋಡಿ ಕರೆಕ್ಟ್ ಐತೋದಿಲ್ಲ? ರಾಕೇಶ, ಅಲ್ಲ ನಿನಗ ಅರವಿಂದಗ ಮತ್ತು ರೇಖಾಗ ಜೋಡಿ ಸರಿ ಅನಿಸಿತ್ತಾ? ಅಲ್ಲ ನಿನಗೆ ಯಾಕೆ ಹಿಂಗೆ ಅನಿಸ್ತಂತ ತಿಳಿಲಿಲ್ಲಪ್ಪ. ಮೀನಾ, ನನಗೆ ಗೊತ್ತು ಆಕಿ ಮೊದಲಿಂದನ ಅರವಿಂದನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿದ್ಲು. ಆದರೆ ಹೇಳ್ಕೊಂಡಿರಲಿಲ್ಲ, ನನ್ನ ಮುಂದೆ ಹೇಳಿದ್ಲು. ಆದರೆ ಅರವಿಂದ ನಿನ್ನ ಹಿಂದೆ ಬಂದಿದ್ದ, ಆದ್ರೆ ನೀನು ಅದನ್ನು ತಿರಸ್ಕಾರ ಮಾಡಿದಿ. ಹೀಗಿದ್ರೆ ಆಕಿ ತನ್ನ ಪ್ರೀತಿ ಸಲುವಾಗಿ ಹಂಗೆ ಇಷ್ಟು ವರ್ಷ ಕಾಯ್ಕೊಂಡು ಕುಂತಿದ್ಲು ಗೊತ್ತಾ? ಆಕಿ ಪ್ರೀತಿ ಎಷ್ಟು ಗ್ರೇಟ್ ನೋಡು. ಅಷ್ಟು ಅಚೀವ್ ಮಾಡಿ ಬಂದು ವಾಪಸ್ ಈಗ ಆಕೆ ಹತ್ರನೇ ಬರಂಗಾಯ್ತು. ಹಾಗಾಗಿ ಆಕಿ ಎಷ್ಟು ದಿವಸ ಕಾದಿದ್ಲಲ್ಲ, ಅದಕ್ಕೆ ಫಲ ಸಿಕ್ತು. ಹಾಗಾಗಿ ನಾ ಹೇಳಿದೆ ಅರವಿಂದಗೆ, ಇಲ್ಲ ಹಿಂಗೆ ಪ್ರೀತಿ ಮಾಡತ್ತಿದ್ಲು, ಅಂಥ ಹುಡುಗಿ ನಿನಗೆ ಜೀವನದ ಸಿಗಲ್ಲ. ನಾವು ನಮ್ಮನ್ನು ಯಾರನ್ನು ಪ್ರೀತಿಸ್ತಾರ ಅವ್ರನ್ನ ನಾನು ಪ್ರೀತಿಸಿದ್ರೆ ನಮ್ಮ ಜೀವನ ಚಲೋ ಇರುತ್ತೆ. ಅದನ್ನು ಬಿಟ್ಟು ನಮ್ಮನ್ನು ಪ್ರೀತಿಸ್ಲಾರ್ದವ್ರು ಹಿಂದೆ
ಹಿಂದೆ ಬೆನ್ನ ಹತ್ತಿ ಹೋದ್ರೆ ಈಗ ಹಿಂಗಾಗಿತ್ತಲ್ಲ ಹಂಗಾಗತ್ತಪ್ಪ. ನಿಮ್ಮಿಬ್ರು ಪ್ರೀತಿ ಭಾಳ ಒಳ್ಳೇದೈತಿ, ಒಳ್ಳೆ ಮನಸ್ಸದು, ಒಳ್ಳೆ ಗುಣ ಐತಿ, ಒಳ್ಳೆ ಜೋಡಿನೂ ಆಗುತ್ತೆ ಅಂತೇಳಿ ನಾನು ಫಿಕ್ಸ್ ಮಾಡಿ, ಮತ್ತು ಅದಕ್ಕೂ ಹಿಂದೆ ಮುಂದೆ ಯಾರಿಲ್ಲ, ಆಕೆಗೂ ಯಾರಿಲ್ಲ. ನಾನು ಬಡ ಮೊನ್ನೆ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿ ಸಣ್ಣದಾಗಿ ಒಂದು ಎಂಗೇಜ್ಮೆಂಟ್ ಮಾಡಿದೆ. ಯಾಕಂದ್ರೆ ಜಾಸ್ತಿ ಪಬ್ಲಿಕ್ ಮಾಡಿದ್ರೆ ಅದರಿಂದ ಪಬ್ಲಿಕ್ ಕಸಪು ಮತ್ತು ಮಂದಿ ಎಲ್ಲ ಸುಮ್ಮನೆ ಟಿವಿ ಪ್ರೆಸ್ ಅದೆಲ್ಲ ಸುಮ್ಮನೆ ಗಲಾಟೆ ಮಾಡ್ತಾರಲ್ಲ, ಗೊತ್ತಿಲ್ಲಂಗೆ ಸುಮ್ಮನೆ ಒಂದು ಗುಡಿಯ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೀವಿ. ಮದುವೆ ಗ್ರ್ಯಾಂಡೇ ಮಾಡ್ಬೇಕಂತ ಮಾಡಿವಿ. ಹೆಂಗೆ ಮೀನಾ ನಮ್ಮಿಬ್ಬರ ಜೋಡಿ ಚಲೋ ಐತೆ? ಹೆಂಗೆ ಮೀನಾ ನಮ್ಮಿಬ್ಬರ ಜೋಡಿ ಚಲೋ ಐತಲ್ಲ? ಮದ್ವೆ ನೀನು ನಿಂತೆಲ್ಲ ಮುಂದೆ ನಿಂತು ಮಾಡ್ಬೇಕಾ? ಮತ್ತು ನನಗೆ ಹೇಳ್ತೆ ಅಂದ್ರೆ ಫೇವ್ರೇಟ್ ನೀನು ಬೇಕೆ. ಈಗ ಹೆಂಗು ನನ್ನ ಮದುವೆ ಟೈಮ್ದಾಗ ನೀವು ಮತ್ತೆ ಸಿಕ್ಕಿಲ್ಲ ವಾಪಸ್. ನೀನು ನನ್ನ ಜೊತೆಗೆ ಯಾವಾಗಲೂ ಇರಬೇಕಾ ಮದುವೆ ಟೈಮ್ದಾಗ? ರೇಖಾ, ಅಷ್ಟು ದೂರ ನಿಂತ್ಕೊಂಡು ಜೋಡಿ ಚೆನ್ನಾಗೈತೇನ? ಹೆಂಗೆ ಇತ್ತ ಬಾ ಇಬ್ಬರು ನಿಂತ್ಕೊಂಡು ತೋರ್ಸೋಣ. ಮೀನಾ ಈಗ ನೋಡು, ಈಗ ಹೆಂಗೈತೆ ನಮ್ಮಿಬ್ಬರು ಜೋಡಿ? ಚೆನ್ನಾಗೈತಲ್ಲ? ಹಾಂ 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 ಚಲೋ ಐತಿ, ಚಲೋ ಐತಿ. ಸರಿ ಮೀನಾ, ನಾನು ಅರವಿಂದ್ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ಬೇಕಂತ ನಿರ್ಧಾರ ಮಾಡಿದ್ವಿ. ಇವ್ರಿಗೆ ಸ್ವಲ್ಪ ಟೈಮ್ ಇದ್ದಿದ್ದಿಲ್ಲಲ್ಲ, ಇವತ್ತು ಸ್ವಲ್ಪ ಬಿಡುವದಾರ, ಹಾಗಾಗಿ ಹೊಂಟಿವಿ. ಏನಿಲ್ಲ, ಏನು ಅನ್ಕೋಬೇಡ, ಹೋಗಿ ಬರ್ತೀವಿ. ಸರಿ. ಏನೇನೋ ಕಲ್ಪನೆ ಇಮೇಜ್ ಮಾಡ್ಕೊಂಡು ಗಂಡಗೆ ಡೈವರ್ಸ್ ಕೊಟ್ಟೆ, ಇತ್ತಾಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ. ಆ ತಂತ್ರ ಸ್ಥಿತಿ ಒಳಗೆ ಕಂಗಾಲಾಗಿ ಕಂಗಾಲ್ ಕಂಪ್ನಿ ಒಳಗೆ ನಿಂತಿರೋ ಈಕೆ ನೋಡ್ಬಿಟ್ರೆ ಅಲ್ಲೆಲ್ಲೆಲ್ಲ ನನಗೆ ಹಿಂಗೆ ಹಾಕತೈತೆ. ಒಂದು ಹಂಡೆ ಹಾಲು ಕೊಡ್ದಷ್ಟು ಖುಷಿ ಆಗತೈತೆ ನೋಡಪ್ಪ. ಈಕೆಗೆ ಸೊಕ್ಕರ ಇತ್ತು, ಈಗ ಅತ್ತಾಗ ಆ ಗಂಡನ್ನು ಕಳ್ಕೊಂಡ್ಲು. ಏನು ಮಾಡ್ತಾ ಮಾಡಲಿ, ನನ್ನ ಫ್ರೆಂಡನ್ನು ಜೋಡಿಲೆ ನೋಡಿ ಎಲ್ಲೋ ನಿಂತಿರೋದು. ಯಪ್ಪ ದೇವ್ರೆ. ಮೀನಾ ಮೀನಾ ರಾಕೇಶ್, ಏನು? ಅಲ್ಲ, ನನ್ನ ಗೆಳೆಯ ಆಕಿ ಬಾವಿ ಹಿಂದಿ ಕುಟ್ಟ ಹೋಗೋದನ್ನ ನೋಡಿ ನೀನು ಯಾಕೆ ನಮ್ಮನೆ ಕಂಗಲ್ ಕಂಪ್ನಿಗೆ ನಿಂತಿದ್ದಿ? ಖುಷಿ ಆಗಲಿಲ್ಲ ನಿನಗೆ? ಖುಷಿನ ಆಗೈತೆ, ಖುಷಿ ಆಗೈತೆ. ಹೌದಾ? ಅಂದಂಗೆ ಅಲ್ಲ, ಯಾಕೆ ನಿನ್ನ ಗಂಡಗೆ ಡೈವರ್ಸ್ ಕೊಟ್ಟು? ಅಲ್ಲ ಪಾಪ ಒಳ್ಳೆತಾಗಿದ್ದ ಬಿಡು. ನಾನು ತಿಳಿದ ಮಟ್ಟಿಗೆ ಆತನ ಜೊತೆಗೆ ನಮ್ಮ ಕಂಪ್ನಿಗೆಲ್ಲ ಕೆಲಸ ಮಾಡೋ ಮುಂದೆಲ್ಲ ನೋಡಿನಲ್ಲ, ಒಳ್ಳೆತಾಗಿದ್ದಪ್ಪ. ಏನೋ ಅವರಪ್ಪ ಈ ಮಾಡೋ ದುರ್ಕ ಹಂಗೊಂದು ಚೂರು ಆಗಿತ್ತು. ಏನು ಹಂಗೆ ನಿಂತಿಲ್ ಬಿಡು. ಆಮೇಲೆ ಪಾಪು ಒಂದಾಗಿತ್ತು. ಇದಕ್ಕೆ ಹಂಗೆ ಡೈವರ್ಸ್ ಕೊಟ್ಟು ಏನಾರ ಕಿಟಿ ಕೊಟ್ನಾ? ವರದಕ್ಷಿಣೆ ಅಂತ ಕೇಳತ್ತಲ್ಲ, ಅವ್ರಿಗೆ ಜಿಗ್ಗಿತ್ತು. ಅಂತ ಕಿಟಿ ಕೊಡೋ ಮನುಷ್ಯನೂ ಅಲ್ಲ. ಅತ್ತೇನೋ ಸಂಪನ್ನ, ಮಾವನು ಅಷ್ಟು ಇಲ್ಲ, ಜೈಲ್ನಾಗದನ. ಈಗ ನಿನಗೇನಂತ ತ್ರಾಸಾಗಿತ್ತು? ಅಂತ ಬಂಗಾರದಂತ ಒಂದು ಪಾಪು ಇತ್ತು, ಅದನ್ನ ಬಿಟ್ಟು ಹಿಂಗೆ ಡೈವರ್ಸ್ ಕೊಡೋಂಥ ಅವಶ್ಯಕತೆ ಯಾಕೆ? ಹಂಗೆ ಯಾಕೆ ಮಾಡಿದಿ? ಬುದ್ಧಿ ಲದಿ ತಿನ್ನಕ್ ಹೋಗಿತ್ತು. ಅದೇನೋ ಅಂತಾರಲ್ಲ, ಹರ್ಷದ ಕುಳ್ ನಂಬ್ಕೊಂಡು ವರ್ಷದ ಕುಳ್ ಕೈ ಬಿಟ್ರಂತ, ಹಂಗಾತ್ ನನ್ನ ಪರಿಸ್ಥಿತಿ. ನೀನಾ ಏನು ವಿಚಾರ ಮಾಡತ್ತಿ? ಏನೂ ಇಲ್ಲ. ಸರಿ, ನಾನು ಸ್ವಲ್ಪ ಕೆಲಸ ಐತಿ, ನಾ ಒಂಚೂರು ಹೊಕ್ಕಿನಿ. ಎಂತ ಮುದ್ದುಗೆ ಹಿಂಗಾವಕಿಗೆ. ಅಲ್ಲ, ನಾನು ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಅತ್ತಾಗ ಆ ಗಂಡನ್ನು ಬಿಟ್ಟೆ, ಇದನ್ನ ನಂಬ್ಕೊಂಡು ಅತ್ತ ಡೈವರ್ಸ್ ಕೊಟ್ಟು ಮಗುನ್ ಬಿಟ್ಟು ಎಲ್ಲಾ ಬಿಟ್ಟು ಬಂದೆ. ಇತ್ತಾಗ ಇದನ್ನ ಇಲ್ಲ, ಅದನ್ನ ಇಲ್ಲ. ನಾನೀಗ ತಂತ್ರ ಒಳಗಾದ್ನಲ್ಲಪ್ಪ ದೇವ್ರೆ, ಏನ್ ಮಾಡ್ಲಿ ನಾನು? ಎಲ್ಲಿ ಹೋಗಿದಿ? ಎಲ್ಲಿ ಹೋದ ನಿನಗೆ ಯಾವ ಸ್ಥಾನನೂ ಸಿಗಂಗಿಲ್ಲ, ಯಾವ ಜಗನೂ ಸಿಗಂಗಿಲ್ಲ ನಿನಗ. ಆ ಗಂಡನ್ನು ಕರ್ಕೊಳಂಗಿಲ್ಲ, ಆ ಗಂಡ ಮನೆಗೂ ನಿನ್ನ ಸ್ಥಾನ ಇಲ್ಲ, ಎಲ್ಲೂ ಸ್ಥಾನ ಇಲ್ಲ, ಎಲ್ಲೆಲ್ಲೋ ಜಗತ್ನಿಗೆ ಎಲ್ಲೂ ಸ್ಥಾನ ಇಲ್ಲ ಅನ್ನಂಗಾಗಲಿ ನಿನಗ. ಇನ್ನು ಮುಂದೆ ನಿನಗೆ ಏನಿದ್ರು ಒಂದು ಹೊತ್ತು ಕೂಳು ತಿನ್ಬೇಕಂದ್ರೂ ನೀನು ಗುಡಿಯೊಳಗೆ ಭಿಕ್ಷೆ ಬಿಡ್ಕೊಂಡು ತಿನ್ನುವಂಥ ಸ್ಥಿತಿ ಬಾ. ನೀನು ಮಾಡಿರೋ ಅನ್ಯಾಯ ಮೋಸ, ಎಷ್ಟರ ಜೀವನದಾಗ ಆಟ ಆಡಿ, ಎಷ್ಟೆಲ್ಲ ನೀನು ಯಾರ್ಯಾರ ಜೀವನಕ್ಕೆಲ್ಲ ಆಟ ಆಡಿ ಮುಳ್ಳಾಗಿ, ಎಷ್ಟು ಜನರಿಗೆ ನೋವು ಕಣ್ಣೀರಿಗೆ ಕಾರಣ ಆಗಿಲ್ಲ, ದಿನಾ ಕಣ್ಣೀರು ಹಾಕಿ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ನಿನಗೆ ಬರಲಿ. ಆ ದೇವಿ ಸನ್ನಿಧಾನದೊಳಗೆ ನಿಂದು ಭಿಕ್ಷೆ ಬಿಡ್ಕೊಂಡು ತಿನ್ಬೇಕು ನೀನು. ನಮಸ್ಕಾರ ರೀ, ನನ್ನೆಲ್ಲ ವೀಕ್ಷಕ ಬಂಧು ಬಾಂಧವರಿಗೆಲ್ಲರಿಗೂ ಈ ರಾಣಿ ಕಡಲಿಂದ ನಮಸ್ಕಾರಗಳು. ಇವತ್ತು ಭವ್ಯ ಅವರು ಮೆಸೇಜ್ ಮಾಡ್ಯಾರ, ಅವ್ರ ಯಜಮಾನ್ರು ಹುಟ್ಟಿದಬ್ಬ ಅಂತ. ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಹಾಗೂ ನಿಮ್ಮ ಕುಟುಂಬದಾಗ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ತುಂಬಿ ತುಳುಕಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ. ಎಲ್ಲ ಒಳ್ಳೇದಾಗಲಿ. ನಮಸ್ಕಾರ ರೀ.